ಗೈಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ DPN ಕನ್ನಡ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಇಷ್ಟು ಬೇಗ ಎದ್ದು ಎಲ್ಲಿಗೂ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡಕ್ಕೆ ಕಂಪ್ಲೀಟ್ ಬ್ಲಾಗ್ ನೋಡಿ. ಒಟ್ಟು ನಾವು ಹೋಗ್ತಾ ಇರೋದು ಟ್ರಿಪ್ಪಿಗೇನೆ. ಎಲ್ಲಿಗೆ, ಯಾವ ಪ್ಲೇಸು ಅಂತೆಲ್ಲ ನೋಡಬೇಕು ಅಂತಂದರೆ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ನಾನು, ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಪ್ಲಸ್ ನಮ್ಮ ದೊಡ್ಡಮ್ಮ, ಇಷ್ಟು ಜನ ನಾವು ಹೋಗ್ತಾ ಇದೀವಿ. ಯಾರೆಲ್ಲ ಹೋಗ್ತಾ ಇರೋದು, ಅಲ್ಲಿ ಹೋಗಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಇವಾಗ ಹೊರಡೋಣ, ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರ್ತೀನಿ. ನಮ್ಮ ದೊಡ್ಡಮ್ಮ ರೆಡಿ ಆಗಿದ್ದಾರೆ. ಬನ್ನಿ ದೊಡ್ಡಮ್ಮ. ಹಂಗೆ ಹಾಯ್ ಹಾಯ್. ನಮ್ಮಮ್ಮ ಕರೆದ್ರು, ಇಬ್ರು ದೊಡ್ಡಮ್ಮನು ಕರೆದ್ರು, ಬಟ್ ಕಾರಲ್ಲಿ ಜಾಗ ಸಾಲಲ್ಲ ಅಲ್ವಾ, ಇಬ್ರಲ್ಲಿ ಒಬ್ರು ಬನ್ನಿ ಅಂದಿದ್ದಕ್ಕೆ ನಮ್ಮ ದೊಡ್ಡಮ್ಮ ಓಕೆ ಅಂತ ಅಂದಿದ್ದಾರೆ. ಇನ್ನೊಂದು ದೊಡ್ಡಮ್ಮನ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ. ನಮ್ಮ ದೊಡ್ಡಮ್ಮ ರೆಡಿ ಆಗಾಯ್ತು. ಇವಾಗ ಹೊರಡೋದು. ನಮ್ಮಮ್ಮ ರೂಮಲ್ಲಿ ಇನ್ನೂ ರೆಡಿ ಆಗ್ತೈತೆ. ಅವರು ಇಲ್ಲೇ ಇದ್ದಾರೆ, ಮಮ್ಮಿ ಅವರು ಇಲ್ಲೇ ಇದ್ದಾರೆ. ಇಬ್ರು ರೆಡಿ ಆಗಿದೆ. ಇವಾಗ ಹೊರಡೋಣ. ಸಖತ್ ಟೈಮ್ ಆಗಿದೆ, ನಮ್ಮಿಂದನೇ ಜಾಸ್ತಿ ಟೈಮ್ ಆಗ್ತಿರೋದು. ಮೇಕಪ್ ಅದು ಇದು ರೆಡಿ ಆಗೋದು ಸಖತ್ ಲೇಟ್ ಆಯ್ತು. ಮೇನು ರಜಾ ಬಂದಿರೋ ಕಾರಣ ನಾವು ಎಲ್ಲರೂ ಟೂರ್ ಹೋಗ್ತಾ ಇದೀವಿ. ಮುರುಡೇಶ್ವರ ಅಂತ ಟೂರ್ ಹೋಗ್ತಾ ಇದೀವಿ. ಅಮ್ಮ ಹೇಳಿಲ್ಲ ನಾನು. ನಮ್ಮಮ್ಮ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ನಾನು ಅಲ್ಲೋದ್ಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಮುರುಡೇಶ್ವರ ಅಂತ ನಾನು ಹೇಳ್ಬಿಟ್ಟಿದ್ನಿ. ಏನು ಮಾಡಕ್ಕಾಗಲ್ಲ ಗೈಸ್, ಈ ತರ ಇದ್ರೆ. ಬನ್ನಿ ಲಿಟ್ರಲಿ ಇವಾಗ ತಿಂಡಿ ತಿಂತಾರೆ. ನಾನು ಚಾರ್ಜ್ ಹಾಕೊಂಡು ತಿಂಡಿ ತಿಂತಿದ್ದೀನಿ. ಇವತ್ತು ಯಾರಾದ್ರೂ ಚಾರ್ಜ್ ಹಾಕೋದನ್ನ ಮರೀತಾರ ನೋಡಿ. ನಾನು ಮಾಡ್ತಿದ್ದೀನಿ. ಇವೆಲ್ಲ ಆಗ್ತಾ ಇರುತ್ತೆ. ಟೈಮ್ ಎಷ್ಟು ಗೊತ್ತಾ? 4:10ಗೆ ಹೊಟ್ಟೆ ಹಸಿದೆ. ನಾನು ತಿಂಡಿ ತಿಂತಿದ್ದೀನಿ. ಮೆಸ್ ನಡೀತಾ ಇದೆ ಇಲ್ಲೆಲ್ಲ. ಈಗ ತಾನೇ ರೆಡಿ ಆದ್ವಲ್ಲ, ಅದಕ್ಕೆ ಇದೆಲ್ಲ ಹಂಗೆ ಬಿಟ್ಟು. ನಂಗೆ ಹುಷಾರಿಲ್ಲ ಇವತ್ತು. ಆ್ಯಕ್ಚುಲಿ ಹುಷಾರಿಲ್ಲದೆ ಇರೋ ಥರ ಆಗಲೇಬಾರ್ದು, ಬಟ್ ನನಗೆ ಹುಷಾರಿಲ್ಲ. ಸಮಸ್ಯೆಗಳು ಜಾಸ್ತಿ ಆಗಿದೆ. ತಿಂದು ಮಾತ್ರ ನುಂಗೋಣ ಅಂತ. ಲಗೇಜ್ ಎಷ್ಟೈತೆ ನೋಡು. ನೆಕ್ಸ್ಟ್ ಹಾಸನ ಬಿಟ್ಟರೆ ಇನ್ನೆಲ್ಲ ಕಾಸ್ಟ್ಲಿ ಅಲ್ವಾ ಪೆಟ್ರೋಲು. ಈಗ ಕರೆಕ್ಟ್ ಮಾಡಿದ್ರು. 40 ಲೀಟ್ರಾ? ಈಗ 40 ಲೀಟ್ರ್ ಪೆಟ್ರೋಲ್ ಹಾಕ್ಸಿರೋದಾ? ಈಗ 4200 ರೂಪಾಯಿ. ನಾನು ಸ್ಕೂಟಿಗೆ ಬರೀ 1 ಲೀಟ್ರ್ ಹಾಕಿಸ್ಕೊಂಡು ಓಡಿಸ್ತೀನಿ. 40 ಲೀಟ್ರ್ ಹಾಕ್ಸಿದ್ದೆ. ಆಗ ನಿಲ್ಲಿಸ್ರು ಮುಂದೆ ಚೆನ್ನಾಗಿ ಅಮ್ಮ ಬರೀ ಓಪನ್ ಜಾಗ ಹೇಳ್ತೀರಲ್ಲಮ್ಮ. ಇದು ಚೆನ್ನಾಗಿಲ್ವೇನಮ್ಮ? ಎಷ್ಟು ಚೆನ್ನಾಗಿತ್ತು ನೋಡು. ಎಷ್ಟು ಸಕ್ಕತ್ತಾಗಿದೆ. ನನ್ನ ವಾಯ್ಸ್ ಅಂತೂ ಕೆಟ್ಟೋಗೈತೆ. ನಾವು ಇಲ್ಲಿ ತಿಂಡಿ ತಿನ್ನಕ್ಕೆ ಅಂತ ನಿಲ್ಸಿದೀವೆಲ್ಲ ತಿಂತವ್ರೆ. ಮೋಸ್ಟ್ಲಿ ಇದು ರೆಸಾರ್ಟ್ ಅನ್ಸುತ್ತೆ. ಬಾಳೆ ಗಿಡದ ರೆಸಾರ್ಟ್ ಇದ್ದಂಗೆ ಐತೆ. ಇಷ್ಟು ತಿಂಡಿ ತಿನ್ನಕ್ಕೆ ನಮ್ಮಲ್ಲಿ ಏನು ಸರ್ಕಸ್ ಮಾಡೋರು ನೋಡಿ. ಜನಿ ಬಾ ಜನಿ ಎಸ್ ಪಪ್ಪ ಈಟಿಂಗ್ ಪಲ್ಲವ್ ನೋ ಪಪ್ಪ. ಅವ ಹೇಳು, ನಿಜ ಹೇಳು, ದುಡ್ಡು ಉಳ್ಸಕ್ಕೆ ಹಿಂಗೆ ನಮಗೆ ಆಟ ಕೊಡ್ತಾ ಇದೀಯಾ? ನಮ್ಮಮ್ಮ ಹೋದ್ಸತಿ ಮುರುಡೇಶ್ವರಕ್ಕೆ ಬಂದಾಗ ತಿಂದಿದ್ದಾರೆ. ಅಲ್ಲಿ ಚೆನ್ನಾಗಿಲ್ದೇ ಇರೋ ಕಾರಣ ಈ ಥರ ಸೆಟಪ್. ಬಟ್ ಈ ಸೆಟಪ್ಪಲ್ಲಿ ನಮಗೆ ತುಂಬ ಡೌಟ್ ಬಂತಲ್ವೇನೆ. ಕೀರು ಮತ್ತೆ ಪಲಾವ್ ಮಾಡಿದೀರಾ, ಬಟ್ ನಮಗೆ ತುಂಬ ಡೌಟ್ ಇದೆ. ಇದು ದುಡ್ಡು ಉಳ್ಸೋ ಪಲಾವ್ ಆ್ಯಂಡ್ ಕೀರ್ ಅಂತ. ಎಷ್ಟು ದಿನ? ಮಧ್ಯಾಹ್ನಕ್ಕೂ ಮುದ್ದೆ ಎಲ್ಲ ರೆಡಿ ಆಗಿ. ಇದು ಟ್ವಿಸ್ಟ್, ತುಂಬಾ ಟ್ವಿಸ್ಟ್. ಲಗೇಜ್ ನೋಡಿ ನಾವು ಎಷ್ಟು ತಗೊಂಡ್ಬಂದಿದೀವಿ ಅಂತ. ಇದ್ರಲ್ಲೇ ನಮ್ಮಮ್ಮ ಪಲಾವ್ ತಂದಿದ್ದು, ಇದ್ರಲ್ಲಿ ಕೀರು. ಬರೀ ಈ ಮರದ ಹತ್ರ ನಿಲ್ಸಕ್ಕೆ ನಾನು ಹೇಳಿದ್ದು ಅಲ್ಲಿ ನಿಲ್ಸಿ ಅಂತ. 30 ಕಿಲೋಮೀಟರ್ ಹುಡುಕಿದೀವಿ ನಾವು ಬರೀ ತಿಂಡಿ ತಿನ್ನಕ್ ಒಂದು ಪ್ಲೇಸ್ ಹುಡುಕಕ್ಕೆ ಅಂತ. ರೋಡ್ ಉದ್ದಕ್ಕೂ ಫುಲ್ಲು ನಿದ್ದೆ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಕಣ್ಣೆಲ್ಲ ನೋಡ್ತಿರ್ಬೋದು. ಎಷ್ಟು ಚಾಪೆ ಬಂದಿದ್ದೀವಿ. ನಂಗೆ ಈಗಲೇ ಅರ್ಥ ಆಗ್ತದೆ. ನಾನು ಹೇಳಿದೆ ವೈಟ್ ರೂಮ್ ಬೇಕು ನನಗೆ ಅಂತ. ನಾನು ವಾಯ್ಸ್ಗೆ ಸಾರಿ, ಬಿಕಾಸ್ ಸಿಕ್ಕಾಪಡೆ ಹುಷಾರಿಲ್ಲಂಗಾಯ್ತು. ನಾವು ನಿಜವಾಗ್ಲೂ ಇಲ್ಲಿ ನೀರಿಲ್ಲ ಅಂತ ಗೊತ್ತಿದ್ರು ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಸೋಸ್ತಾಗೇನೋ ಮಾಡ್ತೇವೆ. ನಾನು ಬಂದಿರೋದೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಅದೇ ನೀವು ಬಂದಿದ್ರಲ್ಲ, ಅವಾಗ ಕೊಡ್ತಿರ್ಲಿಲ್ವಾ? ಇವಾಗ ಫಿನಿಶಿಂಗ್ ನಡೀತಾ ಇದೆ. ಬಿಡಲ್ವಾ ನೋಡಕ್ಕೆ? ಇಷ್ಟೇನಾ ನೋಡಕ್ ಬಿಡೋದು? ಅಲ್ಲೆಲ್ಲ ಬಿಡ್ತದೆ ವೀಲ್ ಪಾಯಿಂಟ್ ಅದೆಲ್ಲ ಬಂದ್ ಮಾಡ್ಬಿಟ್ಟಿದಾರಲ್ಲ. ರೋವರ್ ರಾಕೆಟ್ ಅಂದ್ರೆ ರಾಕೆಟ್ ಸ್ಪೀಡ್ ಬರುತ್ತೆ ಅಂತ. ಎದುರುಗಡದು ಸ್ಪೀಡ್ ಬರುತ್ತೆ. ನೀರಿಲ್ವಲ್ಲ, ಏನ್ ಅನಿಸ್ತಾ ಇದೆ ಇದು ನೋಡಿ. ನೀರಿದ್ದಿದ್ರೆ ಚೆನ್ನಾಗಿರೋದು ಅನಿಸ್ತಾ ಇದೆ. ಚೆನ್ನಾಗಿದೆ. ಓಕೆ. ಇವ್ರು ಎಲ್ಲ ಅವ್ರವ್ರೇ ಬ್ಯುಸಿ. ಇವ್ರು ನೋಡಿ ಜೋಡಿಗಳು ನೋಡ್ಕೊಬಿಡಿ ಎಲ್ಲ. ಜೋಗ್ ಫಾಲ್ಸ್ ಈಸ್ ಜೋಕಿಂಗ್ ವಿತೌಟ್ ವಾಟರ್. ಇಷ್ಟೇ ನೀರಿರೋದು, ಅಷ್ಟೇ ನೀರಿರೋದು. ನಾವು ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಯಾವಾಗ ಹೋಗ್ತಾ ಇದ್ದೀವಿ. ತಗೋ ಮಿಕ್ಸ್ ಕೇಳು. ಒಂದೇ ತಿಂದು ತಿನ್ನಕ್ಕಾಗ ಇನ್ನೊಂದು ತಳಿ ರೋಡ ಕೊಡ್ಲಿಲ್ಲ ಅಂತ
ಕೊಳ್ಳಿಲ್ವಂತೆ ಬರೀ ಫ್ರೂಟ್ಸ್. ಒಂದು ತಾಳನ ತಿನ್ನಕ್ಕಾದ್ರೆ ಆಮೇಲೆ ತಿನ್ನೋಣ. ತಿನ್ಬೋದು. ಇಲ್ಲೇ ತಿನ್ನು. ನಂಗೆ ಹುಷಾರಿಲ್ದಿರೋದಕ್ಕೆ ವಿಡಿಯೋ ಮಾಡೋಕ್ಕಾಯ್ತಲ್ಲ ಅಷ್ಟೇ. ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಸಾಕಾ ಫ್ರೂಟು? ಹೊಟ್ಟೆ ತುಂಬ ನಮ್ಮಮ್ಮ ಕನ್ನಡಕ ಹಾಕಿರೋದು ನೋಡ್ರು. ಫಸ್ಟ್ ಟೈಮ್ ನಮ್ಮಮ್ಮ ಕನ್ನಡಕ ಹಾಕೊಂಡು ಫೋಟೋಸ್ ಎಲ್ಲ ಹೆಂಗ್ ತೆಗೆಸ್ಕೊಂಡ್ರು ಗೊತ್ತಾ? ನಿಮ್ ಒರಿಜಿನಲ್ ಕನ್ನಡಕ ಇದೆ ಅಂತ. ನಮ್ಮ ಅಮ್ಮಂದು ಒರಿಜಿನಲ್ ಕನ್ನಡಕ ಇದೆ, ಬಟ್ ಅವ್ರು ಮರ್ತು ಬಂದ್ಬಿಟ್ಟವ್ರು. ಅದರಿಂದ ದೂರದ್ದೇನು ಕಾಣಿಸಲ್ಲ ಇವಾಗ. ಇಲ್ಲಿ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಷ್ಟೇ ಅಲ್ವಾ ಸ್ಪೆಂಡ್ ಮಾಡಿದ್ದು? 30ನೂ ಇಲ್ಲ ಅನ್ಸುತ್ತೆ, 15 ಮಿನಿಟ್ಸ್ ಅಷ್ಟೇ ಅಲ್ವೇನ್ರ? ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಯಾರಾದ್ರೂ ಬರೋ ಪ್ಲಾನ್ ಅಲ್ಲಿ ಇದ್ರೆ ಬರ್ಬೇಡಿ. ಡಿಸೆಂಬರ್ ಟೈಮಲ್ಲಿ ಬನ್ನಿ, ಇನ್ನೂ ಜಾಸ್ತಿ ಇರುತ್ತೆ. ಅವಾಗ ಚೆನ್ನಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಆಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೀರಿಲ್ಲ ಜಾಸ್ತಿ, ಅದಕ್ಕಾಗಿ ಬರಬೇಡಿ. ಇಯರ್ಸಿಂದ ಬಿಟ್ಟಿಲ್ವಂತ ಇವ್ರು. ವರ್ಷ ಏನೋ ಬಂದಿದ್ರು ನಮ್ಮಮ್ಮ. ಅದೇ ಹೋದ ವರ್ಷ ಬಿಟ್ಟಿದ್ದಾರೆ. ವಾಂಟಿ ಸುಳ್ಳು ಸುಳ್ಳು ಇಲ್ಲಿ ಅಪ್ಪ ಅಲ್ಲಿ ಕೂತಿದ್ ಕಣಮ್ಮ. ಅಪ್ಪ ಅಲ್ಲಿ ಕೂತಿರೋದು ಎಷ್ಟೊಂದಿದೆ ನೋಡ್ಬೇಕು. ನಿಮ್ ಗಂಡನ್ ಕರಿಯಮ್ಮ. ಇದೇ ನಮ್ದು, ಇದೇ ಫಸ್ಟ್ನೇ ಪ್ಲೇಸ್ ನಾವೆಲ್ಲ ಬಂದು ವಿಸಿಟ್ ಮಾಡಿದ್ದು. ಬಟ್ ಸ್ಯಾಡ್ ಮೂಮೆಂಟ್ ಏನಂತ ಅಂದರೆ ಅಲ್ಲಿ ಅಷ್ಟು ನೀರು ಇರಲಿಲ್ಲ. ನೀರು ಇದ್ದಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನೀರಿಲ್ಲದ ಕಾರಣ ಸ್ವಲ್ಪ ಬೇಜಾರಾಗಿದೆ. ಬಟ್ ನನಗೆ ಎಷ್ಟು ಎನರ್ಜಿ ಲೋ ಇದೆ ಅಂದರೆ ನನಗೆ ಹುಷಾರಿಲ್ಲ. ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದು. ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ. ಕಣ್ಣು ನೋಡ್ತಿರ್ಬೋದು ನೀವು ಹೆಂಗಾಗಿದೆ. ಲಿಟ್ರಲಿ ನನ್ನ ಕಣ್ಣು ಫುಲ್ಲು ಇನ್ನೇನು ಬಿದೋಗ್ತಾಳೇನೋ ಅನ್ನೋ ಥರ ಆಗೈತೆ. ಅದಕ್ಕೋಸ್ಕರ ಫಾಸ್ಟಾಗಿ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದೀವಿ. ಆಟಾಡ್ತೀವಿ ಅಂತ ಈಗಲೂ ಹೋಗ್ತಾ ಇದ್ದೀರಾ ಅಂತ ಅಲ್ಲೇ ಕೂತಿತ್ತಂತೆ. ಬಟ್ ನೀರು ಇದ್ದಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ನೀರು ಕಡಿಮೆ ಇದೆ, ಮಾಡೂ ಏನೂ ಯೂಸ್ ಇಲ್ಲ. ಅದಕ್ಕೋಸ್ಕರ ಬಿಟ್ವಿ. 30 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ಸ್ಪೆಂಡ್ ಮಾಡಿದ್ದು. ಓಡ್ತಾ ಇದೀವಿ ಇವಾಗ. ಹಾಂ ಅಲ್ಲ, ನೀವು ಅಲ್ಲೇ ಕುತ್ಕೊಂಡಿದ್ರಲ್ಲ, ಯಾಕೆ? ಇನ್ನು ಇದರಲ್ಲಿ ಬೀಚಲ್ಲಿ ಕೊಡ್ತಾರೆ ಟೈಮ್. ಬೀಚಲ್ಲಿ ಕರೆದ್ರು ಎದ್ದು ಬರಲ್ಲ. ಇಲ್ಲಿ ನಾವೇ ಓಡ್ ಬರ್ತಾ ಇದೀವಿ ಅಷ್ಟೇ. ನಾನೀಗ ಮುಂದೆ ಇಲ್ಲಿ ಶರಾವತಿ ನೀರು, ಇಲ್ಲಿ ಡ್ಯಾಮ್ ತುಂಬಿ ಇಲ್ಲಿಗೆ ಬರ್ತಿರೋದ ಎಕ್ಸ್ಟ್ರಾ ನೀರು. ಇಲ್ಲಿ ಬ್ರಿಡ್ಜ್ ಐತ್ ನೋಡೆ, ಕಾಣಿಸ್ತೈತೆ. ತೂಗ್ ಸೇತುವೆ ಇಲ್ಲಿ ಕಾಣಿಸ್ತು. ಅಲ್ಲಿ ಬೋಟಿಂಗ್ ಎಲ್ಲಿದೆ? ಬೋಟಿಂಗಿಗೆ ಹೋಗೋಣಪ್ಪ. ನಿನ್ನಂಗೆ ಅಲ್ಲೊಂದು ಐತ್ ನೋಡಲ್ಲಿ, ಎಕ್ಸಾಕ್ಟ್ ನಿನ್ನಂಗೆ ಕಾಣ್ತೈತೆ ಅದು. ಇಲ್ಲಿ ನೋಡಿ, ಅದ್ರ ಹೆಸರು ನಿನಗೆ ಗೊತ್ತಾ? ಗೊತ್ತು, ಕಾಡೆಮ್ಮೆ. ಕಾಡೆಮ್ಮೆ ನೋಡಿ ಹಿಂಗೆ ಕಾಣುತ್ತೆ. ಕಾಡೆಮ್ಮೆ ಅದು ಏನ್ ಅನ್ನಿಸ್ತೈತೆ? ಇಲ್ಲ, ಅವನಿಗೆ ಕೊಟ್ಟಿಲ್ಲ. ಇಲ್ಲಿಂದನೂ ಟೆಂಪಲ್ ಸ್ಟಾರ್ಟ್ 2 ಕಿಲೋಮೀಟರ್. ಆ ಕಡೆ ರೋಡ್ ಕ್ರಾಸ್ ಮಾಡ್ತೀವಿ ಬೇರೆ. ಪಾಪ ಅವಳೇ ನಾನು ಮಾಡ್ತಾರದ್ ನಾನು ಸುಳ್ಳು ಹೇಳ್ತಿದ್ದೀನಿ. ಗಾಯ್ಸ್, ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಇವಳು ಎಕ್ಸ್ಪ್ಲೈನ್ ಮಾಡ್ತಾಳೆ. ಸಿಗಂದೂರು ಚೌಡೇಶ್ವರಿ. ನಾವು ಏನು ಜೋಗ್ ಜಲಪಾತ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಈಗ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಹತ್ರ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ, ನಡಿಬೇಕಂತ. ಅಲ್ಲಿ ಬಿಡಲೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಈಗ ಫುಲ್ಲು ನಡ್ಕೊಂಡು ಹೋಗ್ಬೇಕು. ಎಷ್ಟು ದೂರ ನಡಿಬೇಕಂತ ನಂಗೆ ಗೊತ್ತಿಲ್ಲ, ಬಟ್ ನಡ್ಕೊಂಡು ಹೋಗೋಣ. ನನಗೆ ಇಲ್ಲಿ ಫೋನ್ ಹಿಡಿಯೋಕ್ಕೆ ಭಯನೇ ಇಲ್ಲ, ಯಾಕಂದರೆ ಇಲ್ಲಿ ಇರೋರು ಯಾರು ನಮ್ಮೂರಲ್ಲ ಅಂತ ಗೊತ್ತಲ್ಲ. ಅದೇ ಮಾಮೂಲಿ ಟೈಮಲ್ಲಿ ಆಗಿದ್ರೆ ಅವ್ರು ನಮ್ಮವ್ರು ಇವ್ರು ನಮ್ಮವರು, ಫೋನ್ ತೆಗಿಬಾರ್ದು ಮಾತಾಡಬಾರ್ದು ಅಂತ ಅನ್ಸೋದು. ಈಗೆಲ್ಲ ಯಾರನ್ನು ಕರಿತಿದ್ದೀವಿ? ಈಗ ಇಲ್ಲಿರೋರು ಯಾರು ನಮ್ಮವರೆಲ್ಲ ಬೇರೆ ಬೇರೆ ಕಡೆಯಿಂದ ಅಂತ ಗೊತ್ತಾದ್ಮೇಲೆ ಆರಾಮ್ಸೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಏನಾದ್ರೂ ಎನರ್ಜಿ ಇಲ್ಲ, ಜಸ್ಟ್ ಮಲ್ಗೆ ಎದ್ದಿರೋದು ನಾವೆಲ್ಲ. ನಮ್ಮಮ್ಮ ಆಲ್ರೆಡಿ ಒಂದ್ಸತಿ ಹೋಯ್ತಲ್ಲ, ಈ ಸತಿ ಅಪ್ಪ ಬೇಡ, ಅಪ್ಪು ನಿಂದೆ ಬಿಟ್ಬಿಟ್ಟು ಮುಂದೆ ಹೋಯ್ತದ ನಮ್ಮಮ್ಮ.
ಏನದ ಅಷ್ಟು ಕಲರ್ ಆಗಿಟ್ಟವ್ರೆ ಬಟಾಣಿ ಕಡಲೆ ಬೀಜ ಖಾರ ಎಷ್ಟು ಡಿಸೈನ್ ಆಗಿಟ್ಟಿದ್ರೆ ಅಟ್ರಾಕ್ಟ್ ಆಗಿಬಿಡ್ಬೇಕು ಹಂಗಿಟ್ಟಿದ್ದಾರೆ. ಇಲ್ಲೆಲ್ಲ ಪುಟ್ಟು ಕರು, ಎಷ್ಟೆಷ್ಟು ಚಿಕ್ಕ ಕರು, ಹಸು. ನಾನು ಇಷ್ಟು ವ್ಲಾಗ್ ಮಾಡಿದೆ, ಎಕ್ಸ್ಪ್ಲೈನೇ ಮಾಡಿಲ್ಲ ಏನೇನು ಅಂತ. ಆ್ಯಕ್ಚುಲಿ ನಾವು ಇಡೀ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ತೋರಿಸ್ಬಿಡ್ತೀನಿ. ಇಷ್ಟು ಜನ 3 days ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ಇದರಲ್ಲಿ ನಮ್ಮ ದೊಡ್ಡಮ್ಮನ ಇನ್ಕ್ಲೂಡೆಡ್. ನಾವು ಇಷ್ಟು ಜನ ನಮ್ಮ ಮಾಮೂಲಿ ಬಿಟ್ಟು ಬಂದುಬಿಟ್ವಿ ಗಾಯ್ಸ್. ಪಪ್ಪ ಬೈಕೋತಾ ಇರುತ್ತೆ, ಇಲ್ಲ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ. ಕಾರಲ್ಲಿ ಇದ್ದಷ್ಟು ಜಾಗ ಅಷ್ಟೇ ಅಲ್ವಾ ಕವರ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಬೆಳಿಗ್ಗೆ ಅಂತೂ ನಾನೇನು ಮಾತಾಡಲೇ ಇಲ್ಲ ಅನಿಸುತ್ತೆ. ಬೆಳಿಗ್ಗೆ ವ್ಲಾಗಲ್ಲಿ ಫುಲ್ಲು ಎನರ್ಜಿ ಲೋ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದರೆ ಮನೆಗೆ ಹೋಗ್ಬಿಡೋಣ ಮತ್ತೆ ಅಂತ ಅರ್ಧ ದೂರಕ್ಕೇ ಫುಲ್ಲು ಆಗ್ತಾನೆ ಇಲ್ಲ. ಲೋ ಫೀಲು. ಈಗ ಪರವಾಗಿಲ್ಲ, ಎನರ್ಜಿ ಇದೆ. ಅಷ್ಟರಲ್ಲೇ ಎಲ್ಲ ಚೆನ್ನಾಗಿ ಮಾತಾಡಿ ಮುಗಿಸ್ಕೊಬಿಡ್ತೀನಿ. ಎಷ್ಟು ಕುಳ್ಳ ಐತಲ್ವ ಹಸಗಳು. ಗೈಸ್, ಟೆಂಪಲ್ ಹತ್ರ ಬಂದ್ವಿ, ಹೋಗೋಣ. ನಾನು ಫಸ್ಟ್ ಟೈಮ್ ಈ ಟೆಂಪಲಿಗೆ ಬರ್ತಾ ಇರೋದು. ಎಲ್ಲ ಹೋಗ್ತವ್ರೆ ನಮ್ಮಮ್ಮ ಅಪ್ಪ ಎಲ್ಲ ತುಂಬ ಸತಿ ಬಂದವ್ರೆ, ನಾನು ಫಸ್ಟ್ ಟೈಮ್. ಅದು ಏನು ಗೊತ್ತಾ, ಜೋಗ್ ಫಾಲ್ಸಲ್ಲಿ ಯಾವುದೇ ಪಾಸಿಟಿವ್ ಎನರ್ಜಿ ಇಲ್ಲ, ಅದಕ್ಕೆ ನನಗೆ ಲೋ ಎನರ್ಜಿ. ಇಲ್ಲಿ ನೋಡಿ, ಇದು ಟೆಂಪಲ್ ಅಲ್ವಾ, ಟೆಂಪಲ್ಗೂ ನನಗೂ ಕನೆಕ್ಷನ್ ಜಾಸ್ತಿ. ನಾನು ಯಾವುದೇ ಟೆಂಪಲಿಗೆ ಹೋದ್ರೂ ಜೈ ಅಂತ ಹೋಗ್ತಿರ್ತೀನಿ ಯಾವಾಗಲೂ. ಫುಲ್ ಆಫ್ ಎನರ್ಜಿ ಗೊತ್ತಾ. ಈಗಲೂ ಅಷ್ಟೇ, ಹೆಂಗೆ ಎನರ್ಜಿ ಇರೋದು ಬಂದಿದ್ದು ಅವಾಗ ಫುಲ್ಲು ಲೋ, ವಾಯ್ಸ್ ಸಮೇತ ಬರ್ತಾ ಇಲ್ಲ. ಫುಲ್ಲ ಕೇಳಿ ನಾನು ಹೆಂಗಾಗಿದೆ ಗೊತ್ತಾ, 1 ಸೆಕೆಂಡು ಕೂಡ ಸತ್ತೋಗವಳು. ನಾನು ತಿಂಡಿ ಮಾಡಬೇಕಿತ್ತು, ಆದರೆ ಪರವಾಗಿಲ್ಲ ಬದುಕೋಳೆ. ವಾಟ್ ಯು ಮೀನ್? ನಾನು ಬದುಕಿರೋದು ಇವಳಿಗೆ ಇಷ್ಟ ಇಲ್ಲ ಗಾಯ್ಸ್. ಬೇಕಂತ ಏನೇನೋ ಹೇಳ್ತಾಳೆ ನನ್ನ ಮೇಲೆ, ಇಷ್ಟ ಇಲ್ಲ. ಧರ್ಮಸ್ಥಳದ ಥರನೇ ಇದೆ ಅಲ್ವಾ ಕ್ಯೂಸು. ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ ಆ ಥರ ಹಿಂಗೆ. ಅಯ್ಯೋ, ಹೋಗ್ತಾ ಇದ್ರೆ ಒಳ್ಳೆ ಎದೋಗು ಹೋಗ್ದಾಗ ಅನಿಸ್ತೈತೆ. ಅಲ್ಲಿನ ಮುಂದೆ ಏಕೆ ಆಯ್ತಡಮ್ಮ. ಹೆಂಗೆ ನಮ್ಮ ಫ್ಯಾಮಿಲಿ ಬನ್ನಿ ಮಕ್ಕಳೇ. ನಮ್ಮಮ್ಮ ಫುಲ್ಲು ಅವಾಗಿಂದ ಕಾಮಿಡಿ ಮಾಡ್ತಾ ಇದೆ. ನಮ್ಮನ್ನ ಅಡ್ವಾಂಟೇಜ್ ತಗೊಂಡು, ನಾವು ಲೋ ಆಗಿದ್ದೀವಲ್ವಾ, ಅದಕ್ಕೆ ಅಡ್ವಾಂಟೇಜ್ ತಗೊಂಡು ಹಂಗೆ ಮಾತಾಡ್ತಾ ಇರೋದು. ಅಷ್ಟು ಕೂಚ್. ಓಡಿ ಬೇಗ. ಎಲ್ಲ ಪಾದ ತೊಳ್ಕೊತಾ ಇದ್ದಾರೆ, ಕಾಲಲ್ಲ ಪಾದ ತೊಳ್ಕೊಳ್ಳಿ. ಬಿಡ್ತಾರ ಇನ್ನ ಲೇಟ್ ಅಲ್ವಾ ಬಿಡೋದು. ಅಲ್ಲಿ ಪೂಜೆ ಇಲ್ಲಿ ಓರಿ ಎಲ್ಲ ಬಸವಣ್ಣ. ಏನು ಎಜುಕೇಶನ್ ಆಯ್ತಮ್ಮ. ನಾನು ಹೇಳ್ಕೊಡ್ಬೇಕ ನಿಮ್ಗೆ. ಸ್ಟಿಕ್ಕರ್ ಇಲ್ಲಮ್ಮ, ಇದಾಯ್ತು. ನಾವು ಎಲ್ಲಿ ಇಲ್ಲ, ಇದೇ ಫೋನಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ಮಹಾಮಂಗಳಾರತಿ ಆಗ್ತಿತ್ತು, ಅದಕ್ಕೆ ಬಿಟ್ಟರೆ ಲೈಟ್ ತೆಗ್ದಿದ್ದಾರೆ. ಇಲ್ಲಿ ಕ್ಯಾಮ್ರಾಸ್ ಎಲ್ಲ ನಿಷೇಧಿಸಲಾಗಿದೆ, ಬಟ್ ಐ ಮ್ಯಾನೇಜ್ ಸಮ್ಹೌ. ಪ್ರಸಾದ ಕೌಂಟರ್ ನಮ್ಮಪ್ಪ ಅಲ್ಲಿ ಪ್ರಸಾದ ತಗೋತಾ ಇತ್ತು. ದಪ್ಪಗಿರೋರಿಗೆ ಆಗಲ್ವಂತೆ. ಎಲ್ಲಿ ನೋಡ್ರಿ, ನೀವು ಇರೋದಕ್ಕೆ ಇಷ್ಟೇ ಜಾಗ ಉಳಿರು. ದಪ್ಪಗಿರೋರು ಹಿಂಗೆ ಕ್ರಾಸಾಗಿ ಹೋಗುತ್ತೆ. ನಾನು ಅದಕ್ಕೆ ಹಿಂಗೆ ಹೊಟ್ಟೆ ಇದ್ರೆ ಅಮ್ಮ ಸತ್ಯ ತಾನೇ ಅದು. ಇದ್ದಿದ್ರೆ ಅವ್ರು ಹಿಂಗೆ ಹೋಯ್ತಾರೆ. ನೀನೇನೋ ಇಬ್ಬಿಬ್ರಾದ್ರೂ ಹೋಯ್ತೀಯ, ನಮ್ಮಂತಾರೆ ಏನು ಮಾಡ್ಬೇಕೆ? ಏನೋ ಒಂಥರ ಪ್ರಶಾಂತವಾಗಿಲ್ವಾ? ಗಾಳಿ ಬೀಸುತ್ತೆ, ಸೀಟ್ ಎಲ್ಲ ಫುಲ್ ಆಗ್ತಿದಾರ. ಪ್ರಶಾಂತ ಅನ್ಸುತ್ತೆ ಜಾಸ್ತಿ. ಫುಲ್ ಎನರ್ಜಿ ಬಂದ್ಬಿಟ್ಟೈತೆ ನನಗೆ. ಆ ಥರ ಒಂದೊಂದು ವಾಮಿಟ್ ಎಲ್ಲ ಮಾಡ್ಕೊಂಡು ಇಲ್ಲೇ ಎನರ್ಜಿ ಬಂದ್ಬಿಡ್ತು. ಶ್ರೀ ನಂದಿ ಅಂತ ಹೆಸ್ರಾಕಿದಾರಾ ಇಲ್ಲಿ? ನಂದಿ ಸೂಪರ್ ಕ್ಯೂಟ್. ನಮ್ಮದು ಪೂಜೆ ಚೀಟಿ ತಗೊಂಡಿದ್ವಲ್ಲ, ಅದಕ್ಕೆ ಎಲ್ಲರನ್ನೂ ಗುಡ್ಡೆ ಹಾಕ್ಬಿಟ್ರು. ಒಂದೇ ಸತಿ ಕೂರಿಸಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ದರ್ಶನ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ಇವಾಗ. ಹಿಂಗೆ ನೋಡ್ಕೊಬಿಡಿ, ತೋರ್ಸೋಕ್ಕಾಗಿಲ್ಲ ನಾನು. ತಾಯ್ತ ತಗೊಳುತ್ತೆ, 100% ತಾಯ್ತ ತಗೊಳುತ್ತೆ. ನೋಡು, ತಾಯ್ತ ತಗೊಳುತ್ತೆ ಅಂತ. ಓ ಹಿಂಗೆ
ಅವನು ಉದ್ದ ಇದನ್ನೆಲ್ಲ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಹೆಂಗೆ ಹಿಡ್ದಿದ್ದೆ. ಈಗ ಚೆನ್ನಾಗಿ ಕಾಣಿಸ್ತೈತೆ ನೋಡು. ಅವಾಗ ಒಂಥರ ಏನೋ ದಪ್ಪ ಅನ್ನೋ ಥರ ಕಾಣಿಸ್ತೈತೆ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋರು ಬಿಡಲ್ಲ ದೇವರು. ಹಂಗೆ ನಿರ್ಣಯ ಮಾಡಕ್ಕೆ ನೀರು ಕಟ್ಟಿ ಕಟ್ಟಮ್ಮ ಕಟ್ಟಮ್ಮ. ಈಗ ನೋಡಿ ಯಾವ ಥರ ಕಾಣಿಸುತ್ತೆ, ಚೆನ್ನಾಗಿದೆ ಅದು. ಅಯ್ಯೋ ಸ್ಟಾರ್ಟಿಂಗ್ ನೋಡಿ ಭಯ ಆಯ್ತಂತೆ. ನೀಟಾಗಿ ಕರೆಕ್ಟಾಗಿ ಅದು ಅಲ್ವಾ? ಸ್ವಲ್ಪ ಹೊತ್ತು ಕೂತು ದೇವಸ್ಥಾನದಲ್ಲಿ ಇವಾಗೆಲ್ಲ ಹೋಗ್ತಾ ಇದ್ವಿ. ಪ್ರಸಾದ ಸ್ಪೀಕರ್ಸ್ ಹೆಂಗೆ ಕನ್ನಡ? ವೇ ಟು ಪ್ರಸಾದಂ. ದಿಸ್ ಇಸ್ ಊಟದ ಹಾಲು ಅಂತವಳೆ. ದಿಸ್ ಇಸ್ ನಾಟ್ ಊಟದ ಹಾಲು, ದಿಸ್ ಇಸ್ ವೇ ಟು ಊಟದ ಹಾಲು. ಪ್ರಸಾದ ಇವಳು ಏನಿದ್ದದು ನಾನಲ್ಲ. ಫೋನ್ ಎತ್ತಕ್ಕಿಂತ ಮುಂಚೆ ಇವಳು ಊಟದ ಹಾಲ ಇದು ಅಂದು, ಅದಕ್ಕೆ ನಾನು ಹಂಗಂದೆ. ಪ್ರಸಾದ ನಿಲಯ. ನನ್ನ ನಾಮ ಹೆಂಗೆ ಇಕ್ಕೊಬಿಟ್ಟಿದ್ದೀನಿ. ಅನ್ನ ಪ್ರಸಾದ ನಿಲಯ ಅಲ್ಲಿ ಮೇಲೆ ಒಂದೇ ಕ್ಯೂ ತುಂಬ ಇದೆ. ಹೋಗೋಣ ಪನೆ ಇಕ್ಕ. ಅನ್ನ ಪ್ರಸಾದ ನಿಲಯ. ಪ್ರಸಾದ ಸ್ವೀಕರಿಸಿ. ಬನ್ನಿ ಬನ್ನಿ ಕೂರಿ. ಪ್ರಸಾದ ಸ್ವೀಕರಿಸಿ ಇವಾಗ ಹೋಗ್ತಾ ಇದ್ವಿ. ಏನಾದರೂ ತಕ್ಕೊಡ್ತೀರಾ? ಇಲ್ಲಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ. ಇದೆಲ್ಲ ಇದೆ, ತಕ್ಕೊಡಿ ಪ್ಲೀಸ್. ಈ ಬಿಸಿಲಿಗೆ ಹೆಂಗಾಗಿದ್ದೀವಿ ಅಂತ ನೋಡ್ತಿರ್ಬೋದು. ಸಿಕ್ಕಾಪಟ್ಟೆ ಎಷ್ಟಕ್ಕೆ. ಓ ಮೈ ಗಾಡ್, ಮತ್ತೆ ಬರೋಕ್ಕಾಗಲ್ಲ ಗುರು. ಬೆಟ್ಟ ಹತ್ತದಂಗೆ ಬಿಸಿಲಲ್ಲಿ ನೆಳ್ಳಲ್ಲಿ ನಡಿಬೋದು, ಬಿಸಿಲಲ್ಲಿ ಆಗಲ್ಲ ಗುರು. ಚಾನ್ಸೇ ಇಲ್ಲ, ನೋವೇ. ಒಂದೊಂದೇ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಬಾಯ್ ಬಾಯ್ ಹೇಳ. ಬಾಯ್ ಬಾಯ್. ನೆಕ್ಸ್ಟ್ ಪ್ಲೇಸ್ ಬಂದಿರ. ಇಲ್ಲ ಕಣಮ್ಮ, ಅವರಲ್ಲಿ ಹೆಂಗ್ ಹೋದ್ರು? ನಾವು ಬರೀ ಇಲ್ಲೇ ಬಂದಿದೀವಿ. ಆ ಕಡೆ ದೇವಸ್ಥಾನ ಇದೆ. ಅಲ್ಲಿಂದ ತುಮ್ಕಿನ ಹೋಗ್ತಾರೆ. ಅಲ್ಲಿ ನಾವು ಬಂದಿದ್ರೆ ಅಲ್ಲಿ ಬರ್ಬೇಕಾಯ್ತು. ಗಾಯ್ಸ್, ನೆಕ್ಸ್ಟ್ ಲೊಕೇಶನ್ ಬಂದು ನಂಗೆ ಇದ್ರ ಹೆಸರೇ ಗೊತ್ತಿಲ್ಲ. ಉಚ್ಚಿ ಥರ ಕಾಣಿಸ್ತಾ ಇದನ್ನಲ್ಲ ಗುರು. ಲಾಂಚ್ ಹತ್ರ ಬಂದಿದ್ದೀವಿ. ಲಾಂಚ್ ಅಂತ ಆದರೆ ಗಾಡಿಗಳನ್ನ ಈ ಕಡೆಯಿಂದ ಕೆರೆಯಿಂದ ಆ ಕಡೆ ದಾಟ್ಸೋದು, ಸಮುದ್ರದಿಂದ. ಶರಾವತಿ ನೀರಿಂದ ಏನು ಮಾಡ್ತಾರೆ? ಹಾಂ, ಲಾಂಚ್ ಮುಖಾಂತರ ಬಂದು ಸಿಗಂದೂರು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹಿಂಗೆ ಮುಂದೆ ಹೋಗ್ತಾರೆ. ಆ ಬ್ರಿಡ್ಜ್ ಏನೋ ಓಪನ್ ಆಯ್ತು ಅಂದ್ರೆ ಬ್ರಿಡ್ಜ್ ಮೇಲೆ ಹೋಗ್ಬೋದು. ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ರೋಪ್ ವೇ ಬ್ರಿಡ್ಜ್. ಇದೆಲ್ಲ ಫಾರಿನಲ್ಲಿ ನೋಡ್ತಿದ್ವಲ್ಲ, ಆ ಥರ ಐತಲ್ವಾ? ಇವತ್ತು ಇಂಡಿಯಾದಲ್ಲೇ ಕರ್ನಾಟಕದಲ್ಲಿ ನೋಡೋ ಅಂತ ಒಂದು ಚಾನ್ಸ್ ಸಿಕ್ಕಿದೆ. ಅಲ್ಲಿ ದ್ವೀಪ ಥರ ಕಾಣಿಸ್ತಾ ಇತ್ತಲ್ವಾ ಅದು? ಶರಾವತಿ ಡ್ಯಾಮ್ನ ಹಿನ್ನೀರಿನ ನೀವು ಹೋದ್ಸತಿ ಟ್ರಿಪ್ಪಿಗೆ ಬಂದಾಗ ಲಾಂಚಲ್ಲಿ ಹೋಗಿದ್ರಿ. ನೆಕ್ಸ್ಟ್ ಇಯರ್ ಏನೋ ಪೂರ ಅದನ್ನೇ ಓಪನ್ ಮಾಡ್ತಾರೆ. ಹಾಂ, ಅವಾಗ ಬ್ರಿಡ್ಜ್ ಮೇಲೆ ಹೋಗ್ಬೋದು. ಹಾಂ, ಏಷ್ಯಾ ಖಂಡದಲ್ಲಿ ಎರಡನೇ ಅತ್ಯಂತ ದೊಡ್ಡ ರೋಪ್ ವೇ ಬ್ರಿಡ್ಜ್. ಅಲ್ಲಿ ವ್ಯಾನ್ ತಗೊಂಡು ಹೋಗ್ತಾ ಇದ್ದಾವೆ ನೋಡಿ. ಇಲ್ಲಿಂದ ಆ ಕಡೆ ಸೈಡಿಗೆ ತಗೊಂಡು ಹೋಗೋದು. ಎಲ್ಲ ಲೋಗ್ ವಿಸಿಟ್ ಮಾಡ್ತವ್ರು ಇಲ್ಲಿಂದ. ಬಟ್ ನಾವು ಇಲ್ಲಿಂದಾನೇ ಸಾಕು ತೃಪ್ತಿ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀವಿ. ಸಖತ್ ಬಿಸಿಲು ಗಾಯ್ಸ್. ಯಾವ್ದಾದ ನಿನ್ನೆ ನೋಡ್ತಾ ನಿನ್ನಂಗೆ ಐತಲ್ಲ, ಕರೆಕ್ಟಾಗಿ ನಿನ್ನ ಬುದ್ಧಿನೇ ಕಲ್ತಿತ್ತಲ್ಲ. ಎಷ್ಟು ಜನ ಇದ್ದಾರೆ ನೋಡು ಅಲ್ಲಿ. ಹಾಂ, ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಇರುತ್ತೆ. ನಮಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಗಾಯ್ಸ್, ನಾವು ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಲಿಲ್ಲ. ಯಾಕಂತಂದರೆ ನಮ್ಮದು ರೂಟ್ ಬೇರೆ ಇದೆ ಮುರುಡೇಶ್ವರಕ್ಕೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇಲ್ಲ. ಎಷ್ಟು ಪ್ಲೇನ್ ಲ್ಯಾಂಡ್ ಥರ ಐತೆ ನೋಡು ಅಲ್ಲಿ. ಅದು ಹೈಲ್ಯಾಂಡ್ ಥರನೇ ಇರೋದು.
ನಾನು ಐಲ್ಯಾಂಡ್ ಬಗ್ಗೆ ಮತ್ತೆ ದ್ವೀಪ ಅಲ್ಲಿ ಲೈನ್ ಕ್ಲೀನ್ ಆಗಿದೆ ಅಲ್ಲಿ ಜಾಗ ಹೋಗ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಇತ್ತಲ್ಲ ಹಾ ಅಲ್ಲಿ ಎಷ್ಟು ಪ್ಲೇ ಈಗ ಅಲ್ಲಿಗೆ ಹೋದ್ರೆ ಡೈನೋಸರಸ್ ಇರುತ್ತಾ ಹಂಗೆ ಅಲ್ವಾ ತೋರ್ಸೋದು ಡೈನೋಸರಸ್ ಆತರ ಒಂದ್ ಐಲ್ಯಾಂಡ್ ಇರುತ್ತಾಯ್ತಾ ಅದ್ರಲ್ಲಿ ಒಳಗ್ ಹೋದ್ರೆ ಡೈನೋಸರಸ್ ಹಿಂಗೆ ಪುಟ್ಟದ್ ಫಸ್ಟ್ ಬರುತ್ತೆ ಪಾಪದ್ ನೀರ್ನಾಗುತ್ತೆ ಒಳ್ಳೆ ಡೈನೋಸರ್ ಹಿಡಿಬೇಕಂತ ಹೋಗ್ತಾರೆ ಆತರ ಈಗ ಬಿಸಿಲಿಗೆಲ್ಲ ಆರೋಗೈತಿ ಎಷ್ಟು ಕ್ಲೀನ್ ಆಗೈತಿ ಗೊತ್ತಾ ಅಲ್ಲಿ ಲ್ಯಾಂಡ್ ಸಕ್ಕತ್ತಾಗೈತೆ ಲ್ಯಾಂಡ್ ಐಲ್ಯಾಂಡ್ ತರ ಇದೆ ದ್ವೀಪ ತರ ಇದು ನೋಡಕ್ ಇದು ಚೆನ್ನಾಗೈತೆ ಅನ್ಸುತ್ತೆ ಆದ್ರೆ ಹಂಗಿರಲ್ಲ. ಹಾ ಕರೆಕ್ಟ್ ಎಕ್ಸಾಕ್ಟ್ಲಿ. ಹಾ ಚೆನ್ನಾಗಿದೆ ಇದು. ನೀವು ಇಲ್ಲಿಗೆ ಬಂದ್ ಹತ್ತಿದ್ರಾ? ಯಾವ್ದು ಲಾಂಚ್ ಬಂದು ಇಲ್ಲಿಗೆ ರಿವರ್ಸ್ ಬಂದು ಇಲ್ಲಿ ಅಲ್ಲಿ ಹೋಗ್ತಾವ್ರಲ್ಲ ಅದೇ ಬರಕ್ಕೆ ಮಾಡಿರೋದು ಲಾಂಚ್. ಲಾಂಚ್ ಪುರ ಕಟ್ಟೆನ ಇದು ರೋಡ್ ಅಲ್ವಾ? ರೋಡು ಅಲ್ಲಿ ಮಾಡೋದು ನೋಡಿದ್ರೆ ಅಲ್ಲಿ ಜೀಪ್ ಹೋಯ್ತಲ್ಲ ಅಲ್ಲೊಂದು ಈ ಮಣ್ಣಿನ ಮಾಡ್ಯಾರ ನೀರು ಕಡಿಮೆ ಆಯ್ತು ಅಂತ ಅಲ್ಲಿ ನಡಗ ಹೊತ್ಕೊಂಡು ಹೋಯ್ತು. ಅಲ್ಲಿಂದ ನಾವು ಮತ್ತೆ ಇಲ್ಲಿ ಬರ್ಬೇಕು ಅಂದ್ರೆ ಸಾಗರದಿಂದ ಮತ್ತ ಆ ಕಡೆ ಲಾಂಚ್ ಹಿಡಿಬೇಕು. ಲಾಂಚಿಂದ ಈ ಕಡೆ ಬಿಡ್ತಾರೆ, ಈ ಕಡೆ ಲಾಂಚ್ ಆ ಕಡೆ ಬಿಡ್ತಾರೆ. ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಿರೋದು ಅವರು? ಅಲ್ಲಿ ಬಿಡಿಸಿ ತರೋಣಲ್ಲಿ ಕಟ್ಟಿದಾರಲ್ಲ ಅಲ್ಲಿ ಆ ತುದಿಗೆ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ನೀರಿತ್ತು ಅಂದ್ರೆ ಎಷ್ಟು ಆಳ ಇತ್ತು ಅಂತ ಅರ್ಥ. ಅಲ್ವಾ? ಇಷ್ಟು ನೀರಿತ್ತು ನಾವು ಬಂದಾಗ. ಅಲ್ಲ ಇಷ್ಟು ನೀರು ಎವಾಪರೇಟ್ ಆಗಿರೋದು ಅಲ್ಲ ಬ್ರಿಡ್ಜ್ ಬಳಸ್ಕೊತಾರೆ ನೀರ್ ಬಳಸ್ಕೊಂಡಿರೋದ ಕುಡಿಯಕ್ಕೆ ಮತ್ತೆ ಬೆಳೆ ಬೆಳೆಯಕ್ಕೆ. ಶರಾವತಿ ಡ್ಯಾಮು ಲಿಂಗನಮಕ್ಕಿ ಕಟ್ಟಿರ್ತಕ್ಕಂಥ ಶರಾವತಿ ಡ್ಯಾಮ್, ಶರಾವತಿ ನದಿಗೆ ಲಿಂಗನಮಕ್ಕಿ ಹತ್ರ ಕಟ್ಟಿರ್ತಕ್ಕಂಥ ಡ್ಯಾಮಿನ ಹಿನ್ನೀರಿನ ಜಾಗ ಇದು. ಚೆನ್ನಾಗಿದೆ, ಹ್ಯಾಪಿ ಪ್ಲೇಸ್. ಇದನ್ನ ನೋಡಕ್ ಚೆನ್ನಾಗಿದೆ, ಇದೂನು ಇಷ್ಟ ಆಯ್ತು. ಎಂತದ್ದು ಜೋಗ್ ಫಾಲ್ಸ್ಗಿಂತ ಇದೇ ಜಾಸ್ತಿ ಇಷ್ಟ ಆಯ್ತಪ್ಪ ನಮಗೆ. ಅಲ್ವಾ? ಅದರಲ್ಲಿ ನಮ್ಗೇನೋ ಸಿಗ್ಲೇ ಇಲ್ಲ, ಫೀಲೇ ಆಗ್ಲಿಲ್ಲ. ಫೀಲೇ ಆಗ್ಲಿಲ್ಲ. ಇಲ್ಲೇ ಅಟ್ಲೀಸ್ಟ್ ಫೀಲ್ ಆಯ್ತು. ಅಯ್ಯೋನಾ, ಜೋಗ್ ಫಾಲ್ಸ್ಗಿಂತ ನಂಗೆ ಇದೇ ಇಷ್ಟ ಆಗಿದ್ದು ಜಾಸ್ತಿ. ಲಾಂಚ್ ನಮಗೆ ಹೇಳ್ಬೇಕು ಅಂತ ಅಂದ್ರೆ ಏನು ಜೋಗ್ ಜಲಪಾತ ನೋಡಿ ಎಷ್ಟು ಖುಷಿ ಆಗ್ಲಿಲ್ಲ. ಹ್ಞೂ ತೋರಿಸ್ತೆ, ಕಾಡು ಎಲ್ಲ ತೋರಿಸಿದೀನಿ. ಫುಲ್ ಐಲ್ಯಾಂಡ್ ತರ ಇತ್ತು ಆ ಕಡೆ ಸೈಡ್ ಎಲ್ಲ ತೋರಿಸ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದೇ ನಾನು ಅವಾಗಿಂದ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಏನೋ ನಿಮ್ ಜೋಗ್ ಫಾಲ್ಸ್ ನೋಡಿ ಖುಷಿ ಆಗ್ಲಿಲ್ಲ, ಇದು ನೋಡಿ ಖುಷಿ ಆಯ್ತು ಅಂತ. ಬರಾ ಅಲ್ಲಿಗೆ ಹೋಗೋಣ, ಸಖತ್ತಾಗಿದೆ. ತೋರಿಸ್ತೀನಿ, ಇರಿ ಯಾರು ಬ್ಲಾಗ್ ಕಟ್ ಮಾಡಬೇಡಿ. ಇಳಿರಿ ಚೆನ್ನಾಗಿದೆ ಇದು ಅಲ್ವಾ? ಈ ಬಿಸಿಲಲ್ಲಿ ಎಷ್ಟು ತಣ್ಣಗೆ ಹೊಡಿತೈತೆ ಗಾಳಿ. ಎಷ್ಟು ಚೆನ್ನಾಗೈತಲ್ವಾ ಪ್ಲೇಸ್? ಅದೇ ಐಲ್ಯಾಂಡ್ ನಾವು ಅದನ್ನೇ ಹೇಳ್ತಿದ್ವಿ. ಆ ಕಡೆ ಸೈಡು. ಮಮ್ಮಿ ಅವರೇ, ನಿಮ್ಗೆ ಜೋಗ್ ಜಲಪಾತ ಇಷ್ಟ ಆಯ್ತಾ? ಇದಿಷ್ಟ ಆಯ್ತಾ? ಬೋರಿಂಗ್ ಅದು, ಏನು ಮಾಡೋಕ್ಕಾಗಲ್ಲ. ಇದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆ. ಇದು ಹ್ಯಾಪಿ ಪ್ಲೇಸ್ ಆಗಿದೆ, ಅದು ನಾಟ್ ಹ್ಯಾಪಿ ಪ್ಲೇಸ್ ಆಯಿತು ಫಸ್ಟ್ ಹೋಗಿದ್ವಲ್ಲ ಅದು. ನಾನು ಆ್ಯಕ್ಚುಲಿ ಇವು ಮೂರೂ ಒಂದು ಬ್ಲಾಗ್ ಮಾಡ್ತೀನಿ, ನೆಕ್ಸ್ಟ್ ಏನಾದ್ರೂ ಅದು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ. ಆ ಥರ ಪ್ಲ್ಯಾನ್ ಮಾಡಿದೆ. ಮಿಸ್ ಮಾಡ್ಕೊಳ್ಳಿರಿ. ಇದು ಬೇಡ ಅಂತ ನಾವು ನೀರಿರಲ್ಲ ಅಂತ, ಬಟ್ ಚೆನ್ನಾಗಿತ್ತು. ಬಂದು ನೋಡಿದ್ರೆ ಸೂಪರ್ ಆಗಿತ್ತು, ಹ್ಯಾಪಿ ಆಯಿತು. ಈಗ ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತಾರೆ. ನೆಕ್ಸ್ಟ್ ಎಲ್ಲಿಗೆ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ತನಕ ಕಾದು ನೋಡ್ಬೇಕು. ಅದಂತೂ ನಿಜ. ನಾನು ಏನೇ ಹೇಳಿದ್ರು ನಮ್ಮಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೇನೆ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ರೂಲ್ಸ್. ನಾವು ಪ್ಲ್ಯಾನ್ ಮಾಡಿದ್ದೇ ಬೇರೆ ರೀತಿ ಇತ್ತು. ನಾವು ಬರಬೇಕಾದ್ರೆ ಎಲ್ಲ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮೇಯ್ನ್ ಹೋಗ್ಬೇಕು ಅಂತ ಇರೋದಕ್ಕೆ ಹೋಗೋಣ ಅಂತಿದ್ವಿ. ಹೌದಾ? ಮೋಸ್ಟ್ಲಿ ಕೆಲಸ ಮಾಡ್ತಾರಲ್ಲ ಅವರು ಅನಿಸುತ್ತೆ. ಬಟ್ ಲಾಂಚ್ ಎಲ್ಲ ಇತ್ತಲ್ಲ ಅವಾಗ ಅಡುಗೆ ಮಾಡ್ಕೊಂಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗಾಯ್ಸ್. ಯಾಕಂತ ಅಂದರೆ ನೆಕ್ಸ್ಟ್ ಎಲ್ಲ ದೊಡ್ಡ ವ್ಲಾಗ್ ಆಗಿಬಿಡುತ್ತೆ ಎಲ್ಲದನ್ನು ಒಟ್ಟಿಗೆ ಹಾಕಿದ್ರೆ. ಸೊ ನೀವು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದರೆ ಕಂಪ್ಲೀಟಾಗಿ ನೋಡಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್.